ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್. ಗೋಧಿ ನುಚ್ಚಿನ ಉಪ್ಪಿಟ್ಟು ತರಕಾರಿ ಹಾಕಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು, ತುಂಬ ಹೆಲ್ತಿ ಫುಡ್ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮಾಡ್ಕೊಂಡು ನೋಡೋದು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇದು ಹಾಕಿದ್ದೀನಿ, ಗೆಣಸು ಮತ್ತು ಮರಗೆಣಸು, ಮತ್ತು ಇದು ಬಂದು ನೌಕೋಲು, ಮರಗೆಣಸು ಮತ್ತು ಬೀನ್ಸು, ಆಮೇಲೆ ಒಂದು ಹೀರೆಕಾಯಿ ಹಾಕಿದ್ದೀನಿ, ಮತ್ತು ಟೊಮೊಟೊ ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದು ಮಾಡೋದು. ಹೀರೆಕಾಯಿ ಒಂದು ಹಾಕಿರೋದು ಹಾಕಿ ಫ್ರೈ ಮಾಡಿ, ಮತ್ತು ಅದನ್ನು ಉಪ್ಪಿಟ್ಟು ರವೆನ ಹುರಿದಿಟ್ಕೊಂಡು ಮಾಡೋದು. ನೋಡಿ ತುಂಬ ಚೆನ್ನಾಗಿರುತ್ತೆ. ತರಕಾರಿ ಎಲ್ಲ ಸೇರಿಸಿ ಮಾಡಿದ್ರೆ ಎಲ್ಲ ಥರದ ಪ್ರೋಟೀನ್ಸ್ ಒಂದೇ ಫುಡ್ಡಲ್ಲಿ ಸಿಗುತ್ತೆ ನಮಗೆ. ಒಗ್ಗರಣೆಗೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಈರುಳ್ಳಿ ಒಗ್ಗರಣೆ, ಆಮೇಲೆ ಒಗ್ಗರಣೆ ಕೊಟ್ಬಿಟ್ಟು ಇದನ್ನು ಹುರಿದಿದ್ದಾದಮೇಲೆ ನೋಡಿರಿ ಇದೆಲ್ಲನೂ ಹುರಿದಿಟ್ಕೊಂಡಿದ್ದೀನಿ. ರವೆ ನೋಡಿರಿ, ಇದು ಒಂದು ಗೋಧಿ ನುಚ್ಚಿನ ರವೆ, ಇದು ಗೋಧಿ ನುಚ್ಚು ತುಂಬ ಟೇಸ್ಟಾಗಿರುತ್ತೆ, ತುಂಬ ಹೆಲ್ತಿ ಫುಡ್. ಇದು ಮಾಡ್ಕೊತೀನಿ. ಇದೆಲ್ಲನೂ ಒಗ್ಗರಣೆ ಹಾಕ್ಕೊಳ್ಳೋಣ. ಫಸ್ಟ್ ಇವಾಗ ಬಾಣಲೆ ಇಟ್ಬಿಟ್ಟು ಒಂದು ಸ್ಪೂನ್ ಎಣ್ಣೆ, ಒಂದು 3 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಚಟಪಟ ಅಂದಾದಮೇಲೆ ಇದು ಹಾಕೋಣ, ಈರುಳ್ಳಿ ಕರಿಬೇವು ಆದಮೇಲೆ ಈರುಳ್ಳಿ ಕರಿಬೇವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಂಚೂರು ಬಾಡ್ದಂಗೆ ಆಗಬೇಕು, ತುಂಬ ಚೆನ್ನಾಗುತ್ತೆ ಫ್ರೆಂಡ್ಸ್. ಮಾಡ್ಕೊಳ್ಳಿ. ಟೊಮೊಟೊ ಹಾಕೋಣ, ಟೊಮೊಟೊ ಹಾಕಿ ಅದು ಒಂದು ಸ್ವಲ್ಪ ಫ್ರೈ ಆದಮೇಲೆ ತರಕಾರಿಗಳೆಲ್ಲ ಹಾಕೋಣ. 4 ಥರ ತರಕಾರಿಗಳು ಹಾಕೋಣ. 4 ಥರ ತರಕಾರಿಗಳನ್ನ ಹಾಕಿದ್ಮೇಲೆ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ, ಮೀಡಿಯಮ್ ಸೈಜು ಹೆಚ್ಚಿಟ್ಕೊಂಡು ಅದು ಸ್ವಲ್ಪ ಹಾಫ್ ಬಾಯ್ಲ್ ಆಗಬೇಕು. ಹಾಫ್ ಬಾಯ್ಲ್ ಆದಮೇಲೆ ಚೆನ್ನಾಗಿ ಹಾಫ್ ಬಾಯ್ಲ್ ಮಾಡಿದ್ದಾದಮೇಲೆ ಮತ್ತೆ ರವೆ ಹಾಕಬೇಕು. ಅದಕ್ಕೆ ಹಾಫ್ ಬಾಯ್ಲ್ ಇನ್ನೂ ಸ್ವಲ್ಪ ಆಗಲಿ. ನೋಡಿರಿ ಇಷ್ಟು ಮಾತ್ರ ಆಗಿದೆ. ಈಗ ಇನ್ನೂ ಹಾಗೆ ಇನ್ನು ಸ್ವಲ್ಪ ಆಗಲಿ. ನೋಡಿರಿ ಇಷ್ಟು ಮಾತ್ರ, ನೋಡಿರಿ ಆಗಿದೆ. ಇದಕ್ಕೊಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತೀನಿ, ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು 1 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಉಪ್ಪು ಆದಮೇಲೆ ಮೆಣಸಿನ್ಕಾಯಿ ಆದರೂ ಹಾಕ್ಕೊಬೋದು, ಖಾರದ ಪುಡಿನಾದರೂ ಹಾಕ್ಕೊಬೋದು. ಖಾರದ ಪುಡಿ ಹಾಕಿದ್ದೀನಿ ನಾನು. ಖಾರದ ಪುಡಿ 1 ಸ್ಪೂನ್ ಹಾಕಿದ್ದೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ, ಮತ್ತು ಅದಕ್ಕೇನೆ ಒಗ್ಗರಣೆಗೇನೆ ಹುರಿದಿರೋ ರವೆ ಇಟ್ಟಿರ್ತೀನಿ, ಅದನ್ನು ಹಾಕ್ಬಿಟ್ಟು ಮತ್ತು ಚೆನ್ನಾಗಿ ತಿರುಗಿಸ್ಕೊಟ್ಬಿಟ್ಟು ಅದಕ್ಕೆ ನೀರು ಹಾಕ್ಬಿಟ್ಟು ಕುಕ್ಕರ್ ಕ್ಯಾಪ್ ಹಾಕೋದು. ಅದಕ್ಕೆ ಎಷ್ಟು ನೀರು ಬೇಕು ನೋಡಿಕೊಂಡು ಹಾಕ್ಬಿಟ್ಟು ಅದಕ್ಕೆ ಕುಕ್ಕರ್ ಕ್ಯಾಪ್ ಹಾಕಿದ್ರೆ 1 ವಿಸಲ್ ಅಷ್ಟೇ. 1 ವಿಸಲ್ ಬಂದರೆ ನೋಡಿರಿ ಇಷ್ಟು ಮಾತ್ರ ಆಗಬೇಕು. ನೋಡಿರಿ ನೀರು ಹಾಕಿ, ನೋಡಿರಿ ನಮ್ಗೆ ಗೊತ್ತಾಗುತ್ತೆ ಎಷ್ಟು ನೀರು ಹಾಕಬೇಕು ಅಂತ. ಒಂದು ಸ್ವಲ್ಪ ಒಂದು ಇಂಚ್ ಅಷ್ಟು ಮೇಲೆ ಇರಬೇಕು ಅಷ್ಟೇ. ಎಲ್ಲ ತರಕಾರಿ ಎಲ್ಲ ಮುಳುಗಿದ್ದಾದಮೇಲೆ 1 ಇಂಚ್ ಎಕ್ಸ್ಟ್ರಾ ಇದ್ದರೆ ಸಾಕು ನೀರು. ಅಷ್ಟು ಹಾಕಿದ್ಮೇಲೆ ಕ್ಯಾಪ್ ಹಾಕಿ ಇನ್ನೂ ಸ್ವಲ್ಪ ಬೇಕಂದರೆ ಉಪ್ಪು ಅದರಲ್ಲೇ ನೀರನ್ನೇ ಟೇಸ್ಟ್ ಮಾಡಿ ಗೊತ್ತಾಗುತ್ತೆ ನಮಗೆ ಉಪ್ಪು ಬೇಕು ಅಂತ. 1 ವಿಸಲ್ ಹಾಕ್ಸ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. 1 ವಿಸಲ್ ಆಯಿತು. 1 ವಿಸಲ್ ಆದಮೇಲೆ ಸೈಡ್ಗೆ ಇಟ್ಬಿಟ್ಟು ಮತ್ತು ನೋಡಿರಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಫ್ರೆಂಡ್ಸ್. ಇಷ್ಟೊತ್ತು ನಾನು ವಿಡಿಯೋ ನೋಡಿದವ್ರಿಗೆ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಮಾಡ್ಕೊಂಡು ತಿನ್ನಿ. ಓಕೆ, ನೆಕ್ಸ್ಟ್ ವಿಡಿಯೋ ಜೊತೆಗೆ ಮತ್ತೆ ಜಾಯ್ನ್ ಆಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.